ಹಾಯ್ ಎವ್ರಿವನ್ ಹೆಂಗದಿರಿ ಚಲೋ ಅದಿರಿ ಅನ್ಕೊಂಡೇನಿ. ವೆಲ್ಕಮ್ ಟು ಶ್ರೀದೇವಿ ಜಿ ಎಂ ಫುಡ್ ಡಿಶ್ ಚಾನಲ್. ನಾನು ಇವತ್ತು ನಿಮ್ಗೆ ಭಾಳ ಹೆಲ್ದಿ ಆಗಿರುವಂಥದ್ದು ಎಲ್ಲರಿಗೂ ಭಾಳ ಇಷ್ಟ ಆಗುವಂಥದ್ದು ರೆಸಿಪಿ ಹೇಳೋದಕ್ಕೆ ಹೊರಟಿದ್ದೀನಿ. ಅದೇನಪ್ಪ ಅಂದರೆ ಬೀಟ್ರೂಟ್ ಪರಾಟ. ಅದನ್ನ ಮಾಡೋದಕ್ಕೆ ನನಗೆ ಒಂದು ಬೀಟ್ರೂಟ್ ತೊಗೊಂಡೇನ್ರಿ. ಈ ಬೀಟ್ರೂಟದ್ದು ಮ್ಯಾಲಿನ ಶೆಪ್ಪಿ ಎಲ್ಲ ತೆಗೆದು ಇಟ್ಕೊಂಡೇನ್ರಿ. ನೋಡ್ರಿ ಈ ಥರ ಎಲ್ಲ ಮ್ಯಾಲಿಂದ ಪೂರ್ತಿ ಶೆಪ್ಪಿ ಎಲ್ಲ ನಾವು ತೆಗೆದಿಟ್ಕೋಬೇಕಾಗತ್ತೆ ರೀ. ಆಮೇಲೆ ರೀ ನಾವು ಈ ಬೀಟ್ರೂಟ್ ಅನ್ನ ಐತಲ್ರಿ ತುರ್ಕೋಬೇಕಾಗತ್ತೆ ರೀ. ಎಲ್ಲ ಫುಲ್ ಸಣ್ಣಗ ತುರ್ಕೋಬೇಕ್ರಿ ಇದನ್ನ. ಬೀಟ್ರೂಟ್ ರೀ ಭಾಳ ಹೆಲ್ದಿ ಆದಂತ ಐಟಮ್ ರೀ. ಇದನ್ನ ತಿನ್ನೋದ್ರಿಂದ ರಕ್ತ ಎಲ್ಲ ಹೆಚ್ಚಾಗತ್ತೆ ರೀ. ಇದನ್ನ ಹಂಗ ತಿನ್ನಾಕ ಮಕ್ಳು ಇಷ್ಟಪಡೋದಿಲ್ರಿ. ಈ ತರ ಬೀಟ್ರೂಟ್ ಪರಾಟ ಆಗ್ಲಿ ಏನಾದ್ರೂ ಬೇರೆ ಬೇರೆ ಮಾಡ್ಕೊಟ್ರೆ ಇಷ್ಟ ಆಗ್ತದ ರೀ. ತುರ್ಕೊಂಡಾದ್ಮೇಲೆ ಒಂದ್ 4 ಮೆಣಸಿನ್ಕಾಯಿ ಹಾಕೊಂಡೇನ್ರಿ ಮಿಕ್ಸರ್ದಾಗ. ಆಮೇಲೆ ಒಂದ್ 4 ಬೆಳ್ಳುಳ್ಳಿ ಹಾಕೊಂಡೇನ್ರಿ. ಸ್ವಲ್ಪ ಕೊತ್ತಂಬರಿ ಹಾಕೊಂಡೇನ್ರಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕೊಂಡೇನ್ರಿ. ಆಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡೇನ್ರಿ. ಇದನ್ನೆಲ್ಲ ಹಾಕ್ಬಿಟ್ರಿ ಇದನ್ನ ನಾವು ಮಿಕ್ಸಿ ಮಾಡ್ಬೇಕಾಗತ್ತೆ ರೀ. ಸಣ್ಣ ಆಗೋತನ ನೋಡ್ರಿ ಇದನ್ನೆಲ್ಲ ನಾ ಮಿಕ್ಸರ್ ಮಾಡ್ಕೊಂಡೇನ್ರಿ. ಈಗ ಎಲ್ಲ ಸಣ್ಣ ಆಗೈತ್ ನೋಡ್ರಿ. ಈಗ ನಾನು ಒಂದೆರಡು ಬಟ್ಲ ಗೋಧಿ ಹಿಟ್ಟು ತಗೊಂಡೇನ್ರಿ. ಆ ಗೋಧಿ ಹಿಟ್ಟಿಗ್ರಿ ನಾನು ತುರ್ಕೊಂಡ್ ಇಟ್ಕೊಂಡಿರುವಂತದ ಬೀಟ್ರೂಟ್ ಹಾಕಾಕತ್ತೇನ್ರಿ. ಬೀಟ್ರೂಟ್ ಫುಲ್ ಸಣ್ಣಗ ತುರ್ಕೊಂಡ್ ಇಟ್ಕೋಬೇಕ್ರಿ. ತುಂಬಾನೇ ಹೆಲ್ದಿಕರವಾದಂತ ರೆಸಿಪಿ ರೀ ಇದು. ಮಕ್ಕಳಿಗೆ ಮಾಡ್ಕೊಡ್ರಿ ತುಂಬಾ ಇಷ್ಟ ಆಗತ್ತೆ ರೀ. ಆಮೇಲೆ ಒಂದು ಉಳ್ಳಾಗಡ್ಡಿ ಸಣ್ಣಗ ಕಟ್ ಮಾಡಿ ಇಟ್ಕೊಂಡೇನ್ರಿ ಅದನ್ನ ಹಾಕಾಕತ್ತೇನ್ರಿ. ಈಗ ಡೈಲಿ ಲಂಚ್ ಬಾಕ್ಸಿಗೆ ಏನ್ ಮಾಡೋದು ಅಂತ ತಲೆ ಕೆಡಿಸ್ಕೊತಿರ್ತಾರಲ್ಲ, ಈ ತರ ಬೇರೆ ಬೇರೆ ಮಾಡ್ಕೊಡ್ರಿ ಎಲ್ಲರಿಗೂ ಇಷ್ಟ ಆಗತ್ತೆ ರೀ. ಅದು ಪೇಸ್ಟ್ ಮಾಡ್ಕೊಂಡಿದ್ವಲ್ರಿ ಮೆಣಸಿನ್ಕಾಯಿ ಇದ್ರಿ ಆ ಪೇಸ್ಟ್ ಇದಕ್ಕೆ ಹಾಕಾಕತ್ತೇನ್ರಿ ಈಗ. ಈಗ ಒಂದ್ ಸ್ವಲ್ಪ ಅಜ್ವಾನ್ ತಗೊಂಡೇನ್ರಿ. ಅಜ್ವಾನ್ ಸ್ವಲ್ಪ ಹಾಕಾಕತ್ತೇನ್ರಿ. ಆಮೇಲ್ರಿ ಒಂದ್ ಸ್ವಲ್ಪ ಗರಂ ಮಸಾಲ ಹಾಕಾಕತ್ತೇನ್ರಿ. ಅದಷ್ಟು ಹಾಕ್ರಿ ಈಗ ಹಂಗ ಮಿಕ್ಸ್ ಮಾಡ್ಕೋಕತ್ತೇನ್ರಿ ಎಲ್ಲಾನು ರೀ. ನೀರ್ ಹಾಕ್ಬಾರ್ದ್ರಿ ಫಸ್ಟ್ ಎಲ್ಲಾನು ಹಂಗ ಮಿಕ್ಸ್ ಮಾಡ್ಕೋರಿ. ಆಮೇಲೆ ಎಷ್ಟು ಬೇಕು ಅನ್ನೋದು ನೋಡ್ಕೊಂಡು ನೀರ್ ಹಾಕಿ ಕಳಿಸ್ಕೊಕ್ ಬರ್ತದ ರೀ. ಹಿಟ್ಟು ನಾದ್ಕೋಕ್ ಬರ್ತದ. ಈಗ ಹಂಗ ಎಲ್ಲಾನು ಮಿಕ್ಸ್ ಮಾಡ್ಕೋರಿ. ಈಗ ಇದ್ ನೀವು ನೋಡ್ಬೋದ್ರಿ ಮಿಕ್ಸ್ ಮಾಡೋದು ಆಗ್ಯದ ರೀ. ಈಗ ಇದಕ್ ನಾನು ಸ್ವಲ್ಪ ಎಣ್ಣೆ ಹಾಕಾಕತ್ತೇನ್ರಿ. ಈಗ ಅದಕ್ರಿ ಸ್ವಲ್ಪ ನೀರ್ ಹಾಕ್ಬಿಟ್ರಿ ನಾದ್ಕೋಕತ್ತೇನ್ರಿ. ಒಮ್ಮೆ ಬಾಳ್ ಹಾಕ್ಬೇಡ್ರಿ ಸ್ವಲ್ಪ ಹಾಕೋರಿ. ಬೀಟ್ರೂಟ್ ಒಳಗುನು ನೀರಿನ ಅಂಶ ಇರೋದ್ರಿಂದ ಬಾಳ್ ನೀರ್ ಹಿಡಿಯಂಗಿಲ್ರಿ ಇದ. ಅದ್ಕ ಸ್ವಲ್ಪ ನೀರ್ ಹಾಕೊಂಡ ನಾದ್ಕೋರಿ. ನೋಡ್ರಿ ಈಗ ಇದ್ ನಾದೋದ್ ಆಗ್ಯದ ರೀ. ಈ ತರ ಸ್ವಲ್ಪ ಚಪಾತಿ ಹಿಟ್ಟಿನ್ಕಿಂತ ಸ್ವಲ್ಪ ಗಟ್ಟಿ ನಾದ್ಕೋರಿ. ಅಂದ್ರ ನಿಮ್ಗ ಪರಾಟ ಮಾಡೋದಕ್ಕ ಈಸಿ ಆಗತ್ತ ರೀ. ನೋಡ್ರಿ ಈ ತರ ನಾದ್ಬೇಕಾಗತ್ತ ರೀ. ನಾದೇ ಒಂದ್ 5 ನಿಮಿಷ ಬಿಡೋಣ ರೀ. ಈಗ 5 ನಿಮಿಷ ಆಗೇತ್ರಿ. ನೋಡ್ರಿ ಹಿಟ್ಟ ಎಲ್ಲಾ ನಮ್ದು ಎಷ್ಟ್ ಚೆನ್ನಾಗಿ ಬಂದದ ಅನ್ನೋದ್ರಿ. ಈಗ ಪರಾಟ ಮಾಡೋಣ ಬರ್ರಿ. ನೋಡ್ರಿ ಈಗ ಒಂದ್ ಚೂರ ಒಂದ್ ಸ್ವಲ್ಪ ಉಳ್ಳಿ ತಗೋತೇನ್ರಿ ಪರಾಟ ಮಾಡೋದಕ್ರಿ. ಇಷ್ಟ ಹಿಟ್ ತಗೋಕತ್ತೇನ್ರಿ. ಇದನ್ನ ಹಿಟ್ ಹಚ್ಚಾಕತ್ತೇನ್ರಿ ಅದಕ್ಕ. ಹಿಟ್ ಹಚ್ಬಿಟ್ಟು ಈ ತರ ಮಣಿ ಮ್ಯಾಲ ಈ ತರ ಇಟ್ಟು ಲಟ್ಟಿಸ್ಕೋಬೇಕ್ರಿ ಅದನ್ನ. ಈ ತರ ಎರಡೂ ಕಡೆ ಸರಿಯಾಗಿ ಲಟ್ಟಿಸ್ಕೋರಿ. ಅದ ಚಪಾತಿಕ್ಕಿಂತನೂ ಒಂದ್ ಚೂರ ಸಣ್ಣನ ಮಾಡ್ಬೇಕ್ರಿ ಪರಾಟ ರೀ. ಚಪಾತಿ ಅಷ್ಟ್ ದೊಡ್ಡ ಮಾಡ್ಬಾರ್ದ್ರಿ. ಮತ್ತ ಭಾರ ಹಾಕಿ ಲಟ್ಟಿಸ್ಬೇಡ್ರಿ. ಸಾವಕಾಶನ ಲಟ್ಟಿಸ್ರಿ. ನೋಡ್ರಿ ಈಗ ಪರಾಟ ರೆಡಿ ಆಗೇತ್ರಿ ನಮ್ದ. ಲಟ್ಸೋದ್ ಆಗ್ಯದ ರೀ. ಪರಾಟ ರೆಡಿ ಆಗೇತ್ರಿ ಈಗ. ಈಗ ಒಂದ್ ಕಡೆ ನಾನು ತೆವಿ ಇಟ್ಟೇನ್ರಿ. ತೆವಿಗ್ ನಾನು ಈಗ ಎಣ್ಣೆ ಹಚ್ಚಾಕತ್ತೇನ್ರಿ. ತೆವಿ ಕಾದ್ಮೇಲೆ ಅದಕ್ ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ. ಈಗ ತೆವಿ ಕಾದೈತ್ರಿ. ಈಗ ನಾವ್ ಲಟ್ಟಿಸ್ಕೊಂಡಿರುವಂತದ ಪರಾಟ ಅದ್ರ ಮ್ಯಾಲ ಹಾಕೋಣರಿ. ಹಾಕಿ ಮತ್ತೊಂದಿಟ್ ಅದಕ್ಕೆ ಎಣ್ಣೆ ಹಾಕೋಣರಿ. ಹಾಕಿ ಎರಡು ಸೈಡ್ ಸರಿಯಾಗಿ ಬೇಯಿಸ್ಬೇಕಾಗತ್ತ ರೀ. ಸೈಡ್ ಒಂದ್ 3 ರಿಂದ 4 ನಿಮಿಷ ಬೇಯಿಸ್ರಿ. ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿ ನೋಡ್ಬೇಡ್ರಿ. ಪೂರ್ತಿ ವಿಡಿಯೋ ನೋಡ್ರಿ ಅಂದ್ರ ನಿಮಗ ಹೆಂಗ್ ಮಾಡೋದ್ ಅನ್ನೋದು ತಿಳಿತದ ರೀ. ಈಗ ನೋಡ್ರಿ ಇನ್ನೊಂದ್ ಸೈಡ್ ನಾವ್ ಇದನ್ನ ಹೊಳಿಸಿ ಹಾಕೋಣರಿ. ನೋಡ್ರಿ ಎಷ್ಟ್ ಚಲೋತಂಗ್ ಬೆಂದೈತಲ್ರಿ ಇದ. ಈ ತರ ಎರಡು ಸೈಡ್ ನೀವು ಚಲೋತಮ್ಮೆ ಬೇಯಿಸ್ಬೇಕಾಗತ್ತ ರೀ ಇದನ್ನ. ತುಂಬಾನೇ ಹೆಲ್ತಿಗೆಲ್ಲ ಒಳ್ಳೇದ್ರಿ. ಮಕ್ಕಳಿಗೂನು ತುಂಬಾನೇ ಒಳ್ಳೇದ್ರಿ ಇದು. ಹಂಗ ತಿನ್ನಾಕ ಇಷ್ಟ ಪಡೋದಿಲ್ರಿ ಮಕ್ಳು. ಅದ್ಕ ಈ ತರ ಪರಾಟ ಪಲ್ಯ ಈ ತರ ಮಾಡಿಕೊಟ್ರ ಅವ್ರಿಗೂ ಇಷ್ಟ ಆಗತ್ತ ರೀ. ಇನ್ನು ಹೆಚ್ಚು ತಿಂತಾರ್ರಿ ಅವ್ರ. ಇದನ್ನ ಲಂಚ್ ಬಾಕ್ಸಿಗದು ಮಾಡ್ಕೊಡ್ರಿ ಅವ್ರಿಗೆ ತುಂಬಾನೇ ಇಷ್ಟ ಪಡ್ತಾರ್ರಿ ಇದನ್ನ. ನೋಡ್ರಿ ನಮ್ ಪರಾಟ ಎಷ್ಟ್ ಚಲೋ ಆಗ್ಯಾವಂತ. ನಮ್ ಪರಾಟ ಈಗ ರೆಡಿ ಆಗ್ಯಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ರೀ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಹಾಗೂ ಕಮೆಂಟ್ ಮಾಡ್ರಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗ್ರಿ ಬೆಲ್ ಐಕಾನ್ ಒತ್ತ್ರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬ್ಯಾಡ್ರಿ. ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಹೆಂಗಾಗಿತ್ತು ಅನ್ನೋದು ನನಗ ಕಮೆಂಟ್ ಸೆಕ್ಷನ್ದಾಗ ಕಳಿಸ್ರಿ. ಇದನ್ನ ವಿಡಿಯೋ ಸ್ಕಿಪ್ ಮಾಡಿ ನೋಡ್ಬೇಡ್ರಿ. ಪೂರ್ತಿ ವಿಡಿಯೋ ನೋಡ್ರಿ ಅಂದ್ರ ನಿಮಗೂ ಹೆಂಗ್ ಮಾಡೋದು ಅನ್ನೋದು ತಿಳಿತದ ರೀ. ಇನ್ನೂ ಏನಾರ ಚೇಂಜಸ್ ಇದ್ರ ನನಗ್ ತಿಳಿಸ್ಕೊಡ್ರಿ.
ಇನ್ನು ಮುಂದಿನ ವಿಡಿಯೋದಾಗ ಸಿಗುನು ರೀ. ಥ್ಯಾಂಕ್ ಯು.